ಯಾವ ಹೂವು ಯಾರ ಮುಡಿಗೋ ಭಾಗ 219. ರುದ್ರನಿಗೆ ಸಾನ್ವಿ ಏಕೆ ಹಾಗೆ ಮಾಡಿಕೊಂಡಳು ಎಂದು ತಿಳಿದಿದ್ದರೂ ಸತ್ಯ ಹೇಳಲಾಗದೆ ಒತ್ತಾಡುತ್ತಿದ್ದ. ಸ್ವರ್ಣಾಳಿಗೆ ಏನಾದರೂ ಗೊತ್ತಿರಬಹುದು ಅನ್ನೋ ಅಂದಾಜಿನಲ್ಲಿ ಸೂಕ್ಷ್ಮವಾಗಿ ವಿಷಯ ತಿಳಿಸಲು ಪ್ರಯತ್ನ ಮಾಡುತ್ತಾ ಮರುಕದಿಂದ, ಅಮ್ಮೋರೆ, ಯಾಕೆ ಸಾನ್ವಿಯಮ್ಮ ಈ ನಿರ್ಧಾರ ತಗೊಂಡ್ರು? ಇವರ ಮನಸ್ಸಿನಲ್ಲಿ ಏನು ನಡೀತಿದೆ? ಇವತ್ತು ನಾನು ಇವರನ್ನ ಕಾಪಾಡಿದ್ದೇನೆ, ಆದ್ರೆ ಪ್ರತಿ ಬಾರಿಯೂ ಯಾರಾದ್ರೂ ಇರೋಕೆ ಸಾಧ್ಯವಿಲ್ಲ. ತನ್ನ ಜೀವದ ಮೇಲೆಯೇ ಇವರಿಗೆ ಆಸೆ ಇದ್ದ ಹಾಗೆ ಕಾಣ್ತಿಲ್ಲ. ದೊಡ್ಡ ನೋವನ್ನು ನುಂಗಿಕೊಂಡು ಸಾಯೋಕೆ ಹೊರಟಿದ್ದಾರೆ ಅನಿಸುತ್ತೆ. ನನಗೆ ತಿಳಿದ ಮಟ್ಟಿಗೆ ಇವರು ಸಣ್ಣ ಪುಟ್ಟ ನೋವಿಗೆಲ್ಲ ತಲೆ ಕೆಡಿಸ್ಕೊಳ್ಳೋರಲ್ಲ. ಸ್ವರ್ಣ ಸಾನ್ವಿಯ ಕೈ ಹಿಡಿದು, ನನ್ನ ಕೂಸಿಗೆ ಏನಾಯ್ತು ಲಕ್ಷ್ಮಿ? ಇಷ್ಟು ದಿನ ಇಲ್ಲದ ನೋವು ಅವಳನ್ನ ಯಾಕೆ ಹೀಗೆ ಕಾಡ್ತಿದೆ? ಲಕ್ಷ್ಮಿ, ಡಾಕ್ಟರ್ಗೆ ಫೋನ್ ಮಾಡು ಎಂದಾಗ ಲಕ್ಷ್ಮಿ ಲೇಡಿ ಡಾಕ್ಟರ್ಗೆ ಫೋನ್ ಮಾಡಿ ಬರಲು ಹೇಳಿದಳು. ರುದ್ರ, ಅಮ್ಮೋರೆ, ಹೇಗೋ ಇವತ್ತು ದಡಕ್ಕೆ ಸೇರಿದ್ದಾರೆ, ಆದ್ರೆ ಮನಸ್ಸಿನಲ್ಲಿರೋ ನೋವಿನ ಸುಳಿಗೆ ಸಿಕ್ಕಿ ಇವರು ಎಲ್ಲಿಗೆ ಹೋಗ್ತಾರೋ ಅನ್ನೋ ಭಯ ನನಗಿದೆ. ಇನ್ಮೇಲೆ ಇವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ, ಹುಷಾರಾಗಿರಿ. ಅತ್ತೆ, ನೀವು ಕೂಡ ಸ್ವಲ್ಪ ದಿನ ಇಲ್ಲೇ ಇರಿ. ಆದಷ್ಟು ಸಾನ್ವಿಯಮ್ಮನ ಜೊತೆ ಇರೋಕೆ ಪ್ರಯತ್ನ ಪಡಿ. ಅವರನ್ನ ಒಂಟಿಯಾಗಿ ಬಿಡಬೇಡಿ. ಸಾನ್ವಿಯಮ್ಮನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ನಾನು ಡಾಕ್ಟರ್ ಬಂದ್ರ ನೋಡ್ತೀನಿ. ಮನೆಯಿಂದ ಹೊರಗೆ ಬಂದ. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬಂದರು. ಅವರನ್ನು ಒಳಗೆ ಕರೆದುಕೊಂಡು ಬಂದು ಬಿಟ್ಟು ಹೊರಗೆ ಬಂದ. ಮಾಡಲು ತೋಚದೆ ರುದ್ರ ಅತ್ತಿತ್ತ ಗಾಬರಿಯಿಂದ ಓಡಾಡುತ್ತಿದ್ದವನು ಏನೋ ಹೊಳೆದವನಂತೆ ಪ್ರೀತಂಗೆ ಕಾಲ್ ಮಾಡಿ, ಪ್ರೀತಂ ಸರ್ ಎಲ್ಲಿದ್ದೀರಾ? ನಾನು ನಿಮಗೆ ಏನೋ ಹೇಳ್ಬೇಕು. ಪ್ರೀತಂ, ಏನಾಯ್ತು ರುದ್ರ? ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ? ವಿಷಯ ಏನು ಹೇಳು. ರುದ್ರ, ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಸಾನ್ವಿಯಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗಿದ್ರು. ಹೊಳೆಯಲ್ಲಿ ಈಜಾಡುತ್ತಿದ್ದವರು ಎಂದವನು ನಡೆದ ಘಟನೆಯನ್ನು ವಿವರಿಸಿ ಸಾನ್ವಿ ಆಡಿದ ಮಾತುಗಳನ್ನು ಕೂಡ ಹೇಳಿದ. ಪ್ರೀತಂ ಆಘಾತದಿಂದ, ಏನು ಸಾನ್ವಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ? ಈಗ ಹೇಗಿದ್ದಾರೆ? ರುದ್ರ, ಗೊತ್ತಿಲ್ಲ, ಡಾಕ್ಟರ್ ಬಂದಿದ್ದಾರೆ, ಇನ್ನು ಏನು ಹೇಳಿಲ್ಲ. ಸಮಯಕ್ಕೆ ನಾನು ಅಲ್ಲಿ ಇದ್ದಿದ್ದಕ್ಕೆ ಪರವಾಗಿಲ್ಲ, ಅವರನ್ನು ದಡಕ್ಕೆ ಸೇರಿಸಿದೆ. ಇಲ್ಲಾಂದ್ರೆ ಇವತ್ತು ದೊಡ್ಡ ಅನಾಹುತನೇ ಆಗ್ತಿತ್ತು. ಪ್ರೀತಂ, ಅಯ್ಯೋ ದೇವ್ರೆ, ಅವರಿಗೆ ಪ್ರಜ್ಞೆ ಇದ್ಯಾ? ಮಾತಾಡ್ತಿದಾರಾ? ರುದ್ರ, ಇಲ್ಲ ಪ್ರೀತಂ ಸರ್, ಮನೆಗೆ ಕರ್ಕೊಂಡು ಬಂದಿದ್ದೀನಿ, ಇನ್ನು ಪ್ರಜ್ಞೆ ಬಂದಿಲ್ಲ, ಎಲ್ಲ ತಣ್ಣಗಾಗಿದೆ. ಡಾಕ್ಟರ್ ಏನು ಹೇಳ್ತಾರೋ ಅಂತ ಭಯ ಆಗ್ತಿದೆ. ಪ್ರೀತಂ, ಯಾಕೆ ಹೀಗೆ ಮಾಡಿದ್ರು? ನನ್ಗೂ ಅರ್ಥ ಆಗ್ತಿಲ್ಲ. ರುದ್ರ, ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ ಅವರಿಗೆ. ಇವರು ಮಾತಾಡಿದ್ದನ್ನು ನಿಮಗೆ ಹೇಳಿದೆ. ಅಷ್ಟೊಂದು ನೋವು ಅನುಭವಿಸ್ತಿದ್ದಾರೆ, ಆದ್ರೆ ಇದರ ಬಗ್ಗೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ, ವಿಕ್ರಮ್ ಸರ್ಗೂ ಕೂಡ. ರುದ್ರ, ಮೊದಲು ಡಾಕ್ಟರ್ ಏನು ಹೇಳ್ತಾರೆ ಅಂತ ನೋಡು, ಗಾಬರಿ ಆಗ್ತಿದೆ. ಹೋಗು, ಅವರು ಏನು ಹೇಳ್ತಾರೆ ಕೇಳಿ ಫೋನ್ ಮಾಡು. ಮೊದಲು ಪಂಕಜ್ ಹತ್ರ ಹೋಗಿ ಮಾತಾಡ್ತೀನಿ, ಅವರು ಏನು ಹೇಳ್ತಾನೆ ಕೇಳ್ಕೊತೀನಿ. ನೀನು ಅಥವಾ ಸ್ವರ್ಣ ಅಮ್ಮ, ಅಂಕಲ್ ಯಾರು ವಿಕ್ರಮ್ಗೆ ಈಗ್ಲೇ ಫೋನ್ ಮಾಡಬೇಡಿ. ರುದ್ರ, ಸರಿ, ವಿಕ್ರಮ್ ಅಪ್ಪಂಗೆ ನಾವ್ಯಾರು ಫೋನ್ ಮಾಡಲ್ಲ, ಸ್ವರ್ಣಮ್ಮಂಗೆ ಹೇಳ್ತೀನಿ. ರಾಮಪ್ಪ ಮನೇಲಿ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಒಳಗೆ ಹೋಗ್ತೀನಿ, ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳಿ ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ ಕಟ್ ಮಾಡಿದ. ಪ್ರೀತಂ ತಕ್ಷಣ ಸಂಜಯ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ. ಭಾವ, ಸಾನ್ವಿಗೆ ಏನಾಯ್ತು? ಅವಳು ಯಾಕೆ ಇಂಥ ನಿರ್ಧಾರ ತಗೊಂಡ್ಲು? ವಿಕ್ರಮ್ ಭಾವ ಏನಾದ್ರು ಅವಳ ಮನಸ್ಸಿಗೆ ನೋವಾಗ ಹಾಗೆ ಮಾತಾಡಿದ್ರ? ಪ್ರೀತಂ, ಗೊತ್ತಿಲ್ಲ, ಆದ್ರೆ ಸಾನ್ವಿ ರುದ್ರನ ಜೊತೆ ಮಾತಾಡಿದ್ದನ್ನು ನೋಡಿದ್ರೆ ಅವಳು ವಿಕ್ರಮ್ ಕಾರಣಕ್ಕೆ ಇಂಥ ನಿರ್ಧಾರ ತಗೊಂಡಿರೋದು ಅನ್ನಿಸ್ತಿದೆ. ಅದನ್ನ ಸಾನ್ವಿ ಅಥವಾ ವಿಕ್ರಮ್ ಹತ್ರ ಕೇಳಿದ್ರೆ ಗೊತ್ತಾಗತ್ತೆ. ಈಗ ನಾನು ಪಂಕಜ್ ಹತ್ತಿರ ಹೋಗ್ತೀನಿ, ಅವನಿಗೆ ಫೋನ್ ನಲ್ಲಿ ಹೇಳೋದು ಸರಿಯಲ್ಲ. ನೋಡೋಣ, ಸಾಧ್ಯ ಆದ್ರೆ ನಾವೆಲ್ಲರೂ ಸಾನ್ವಿನ ನೋಡೋಕೆ ಹೋಗೋಣ. ಯಾವುದಕ್ಕೂ ನೀನು ಶರಣ್ಯಾಗೆ ವಿಷಯ ತಿಳಿಸಿ ಅವಳನ್ನ ನಿನ್ನ ಜೊತೆ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಬಾ, ನಾವೆಲ್ಲರೂ ಹೋಗೋಣ. ಇನ್ನೊಂದು ವಿಷಯ, ಮನೆಯಲ್ಲಿ ಯಾರಿಗೂ ತಿಳಿಯೋದು ಬೇಡ, ಮುಖ್ಯವಾಗಿ ಪಲ್ಲವಿಗೆ. ನೋಡು, ವಿಕ್ರಮ್ಗೆ ವಿಷಯ ತಿಳಿಯೋದು ಬೇಡ, ನೀನು ಕಾಲ್ ಮಾಡಬೇಡ. ಇಲ್ಲ, ನಾನು ಹೇಳಲ್ಲ. ಭಾವ, ಈಗ ಸಾನ್ವಿ ಹೇಗಿದ್ದಾಳೆ? ಪ್ರೀತಂ, ಗೊತ್ತಿಲ್ಲ ಸಂಜು, ಡಾಕ್ಟರ್ ಬಂದಿದ್ದಾರಂತೆ, ಅವರು ಏನು ಹೇಳ್ತಾರೆ ಕೇಳಿ. ರುದ್ರ ಕಾಲ್ ಮಾಡ್ತಾನೆ, ಆಗ ನಿನಗೆ ನಾನೇ ಕಾಲ್ ಮಾಡ್ತೀನಿ. ಇಲ್ಲ, ಬೇಗ ನೀನು ಮನೆಗೆ ಹೋಗಿ ಶರಣ್ಯನ ಕರ್ಕೊಂಡು ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಸಂಜಯ್, ಅಕ್ಕ ಯಾಕೆ ಏನು ಅಂತ ಕೇಳ್ಬೇಡ, ಬೇಗ ಹೊರಟು ಮನೆ ಗೇಟ್ ಹತ್ತಿರ ಬಾ, ಮನೆಯವರಿಗೆ ಫ್ರೆಂಡ್ ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳು. ವಿಷಯ ಏನು ಅಂತ ಬಂದ್ಮೇಲೆ ಹೇಳ್ತೀನಿ ಎಂದು ಶರಣ್ಯಾಳಿಗೆ ಮೆಸೇಜ್ ಮಾಡಿದ. ಸಾನ್ವಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ವಿಷಯ ಕೇಳಿ ಪ್ರೀತಂ ತೀವ್ರ ಆಘಾತಕ್ಕೊಳಗಾಗಿದ್ದ. ಪಂಕಜ್ಗೆ ವಿಷಯ ತಿಳಿಸಲು ಹೊರಟ ಪ್ರೀತಂ ರಸ್ತೆಯಲ್ಲಿ ವೇಗವಾಗಿ ಗಾಡಿ ಓಡಿಸುತ್ತಾ ಹಾಸ್ಪಿಟಲ್ ತಲುಪಿದ. ಇದ್ದಕ್ಕಿದ್ದ ಹಾಗೆ ಬಂದ ಪ್ರೀತಂನನ್ನು ಮುಖದಲ್ಲಿದ್ದ ಗಾಬರಿಯನ್ನು ಗಮನಿಸಿದ ಪಂಕಜ್, ಯಾಕೆ ಪ್ರೀತಂ, ಏನಾಯ್ತು? ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ? ಪ್ರೀತಂ, ಪಂಕಜ್, ಸಾನ್ವಿ ಹೊಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ದಾಳೆ. ಪಂಕಜ್ ಸ್ತಬ್ಧನಾಗಿ, ಏನು ಸಾನ್ವಿನ? ಏನ್ ಹೇಳ್ತಿದ್ಯಾ ಪ್ರೀತಂ? ಅವಳು ಯಾಕೆ ಹೀಗೆ ಮಾಡ್ತಾಳೆ? ಪ್ರೀತಂ, ಕಾರಣ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಪಂಕಜ್, ರುದ್ರ ಹೇಳಿದ. ವಿಕ್ರಮ್ ವಿಷಯಕ್ಕೆ ಬೇಸರ ಮಾಡಿಕೊಂಡಿದ್ದಾರೆ ಅನ್ಸುತ್ತೆ, ಅವನೇ ಸರಿಯಾದ ಸಮಯಕ್ಕೆ ಹೋಗಿ ಕಾಪಾಡಿದಾನೆ. ಪಂಕಜ್,
ಅಯ್ಯೋ ದೇವ್ರೆ, ಈಗ ಅವಳು ಹೇಗಿದ್ದಾಳೆ? ಗೊತ್ತಿಲ್ಲ. ಅಲ್ಲಿನ ಡಾಕ್ಟರ್ನ ಕರೆಸಿದ್ದಾರೆ. ಅವರು ಇನ್ನೂ ಏನೂ ಹೇಳಿಲ್ಲ. ಇನ್ನು ಪ್ರಜ್ಞೆ ಬಂದಿಲ್ಲವಂತೆ. ತುಂಬಾ ಸೀರಿಯಸ್ ಆಗಿದ್ದಾಳೆ ಅಂತ ಹೇಳ್ತಿದ್ದ. ವಿಕ್ರಮ್ಗೆ ಈ ವಿಷಯ ಗೊತ್ತಾ? ಪ್ರೀತಮ್, ಇಲ್ಲ ಗೊತ್ತಿಲ್ಲ. ವಿಕ್ರಮ್ಗೆ ವಿಷಯ ತಿಳಿಯೋದು ಬೇಡ ಅಂತ ರುದ್ರನಿಗೆ ಹೇಳಿದ್ದೀನಿ. ಗೊತ್ತಾದ್ರೆ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಹೇಳದಿದ್ರು ಕಷ್ಟ. ಏನು ತೋಚ್ತಿಲ್ಲ. ಪಂಕಜ್, ಸರಿ, ಅವನಿಗೆ ಗೊತ್ತಾಗೋದು ಬೇಡ. ನಾನು ಈಗಲೇ ಹೊರಡ್ತೀನಿ. ಆದರೆ ವಿಕ್ರಮ್ಗೆ ಈ ವಿಷಯ ಗೊತ್ತಾದ್ರೆ ಅವನು ಏನು ಮಾಡ್ತಾನೋ ಅಂತ ಟೆನ್ಷನ್ ಆಗ್ತಿದೆ. ಪ್ರೀತಮ್, ವಿಕ್ರಮ್ ವಿಷಯ ಆಮೇಲೆ ನೋಡೋಣ. ಮೊದಲು ಸಾನ್ವಿ ಹೇಗಿದ್ದಾಳೆ ತಿಳ್ಕೋಬೇಕು. ರುದ್ರ ಫೋನ್ ಮಾಡ್ಲಿ, ಆಮೇಲೆ ಹೊರಡೋಣ. ಸ್ವರ್ಣ ಅಮ್ಮ ಗಾಬರಿಯಾಗಿರ್ತಾರೆ. ನಾನು ಸಂಜಯ್ಗೆ ಕಾಲ್ ಮಾಡಿ ಶರಣ್ಯಗೆ ವಿಷಯ ತಿಳಿಸು, ಮನೇಲಿ ಇನ್ಯಾರಿಗೂ ವಿಷಯ ಗೊತ್ತಾಗೋದು ಬೇಡ ಅಂತ ಹೇಳಿದೀನಿ. ನಮ್ಮ ಜೊತೆ ಶರಣ್ಯ ಕೂಡ ಬರ್ತಾಳೆ. ಸಾನ್ವಿ ಕಣ್ಣು ಬಿಡಬೇಕು. ಪಂಕಜ್, ಆಮೇಲೆ ಯಾಕೆ ಅವರು ಹಾಗೆ ಮಾಡ್ಕೊಂಡ್ರು ಅಂತ ಹೇಳಿದ್ಮೇಲೆ ನಿಜವಾದ ಕಾರಣ ಗೊತ್ತಾಗೋದು. ಪಂಕಜ್, ಸಾನ್ವಿ ಇಂತಹ ನಿರ್ಧಾರ ತಗೋತಾಳೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು ಅಲ್ವಾ? ನಾವೇ ದೊಡ್ಡ ತಪ್ಪು ಮಾಡಿ ಬಿಟ್ವಿ ಅನ್ಸುತ್ತೆ. ವಿಕ್ರಮ್ ಜೊತೆ ಅವಳ ಮದ್ವೆ ನಡೀದೇ ಇದ್ರೆ ಚೆನ್ನಾಗಿತ್ತೇನೋ. ಅವಳ ಪ್ರೀತಿ ನೋವು ವಿಕ್ರಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ಲೇ ಇಲ್ಲ. ಅವರಿಬ್ಬರ ನಡುವಿನ ಸಂಬಂಧ ಹೇಗಿದೆಯೋ ಏನೋ. ವಿಕ್ರಮ್ ಯಾರಿಗೂ ಏನು ಹೇಳಲ್ಲ. ಸಾನ್ವಿಗೆ ಯಾರತ್ರ ಏನನ್ನು ಹೇಳ್ಕೊಳ್ಳೋ ಅವಕಾಶ ಸಿಗದೆ ಮನಸ್ಸಿಗೆ ನೋವು ಮಾಡಿಕೊಂಡು ಹೀಗೆ ಮಾಡ್ಕೊಂಡಿರಬಹುದು. ಏನೂ ಅರ್ಥ ಆಗ್ತಿಲ್ಲ. ಪಂಕಜ್, ಸರಿ ಪ್ರೀತಮ್, ನಾವು ಇನ್ನೊಂದು 5 ನಿಮಿಷದಲ್ಲಿ ಹೊರಡಬೇಕು. ಶರಣ್ಯ ಬರ್ಲಿ. ಜೈ ಮೆಸೇಜ್ ಓದಿದ ಶರಣ್ಯ ರೆಡಿಯಾಗಿ ಮನೆಯವರಿಗೆ ಫ್ರೆಂಡ್ ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಗೇಟ್ ಬಳಿ ಬರುವಷ್ಟರಲ್ಲಿ ಸಂಜಯ್ ಬಂದು ಕಾಯುತ್ತಿದ್ದ. ಇಬ್ಬರು ಹಾಸ್ಪಿಟಲ್ಗೆ ಬಂದವರು ಪಂಕಜ್ ಚೇಂಬರ್ಗೆ ಬಂದರು. ಶರಣ್ಯ, ಪಂಕಜಣ್ಣ ಏನಾಯ್ತು? ಸಂಜು ಏನು ಹೇಳದೆ ಕರ್ಕೊಂಡು ಬಂದ. ನನಗೆ ತುಂಬಾ ಗಾಬರಿ ಆಗ್ತಿದೆ. ನೀನಾದ್ರೂ ಹೇಳು ಎಂದಾಗ ಪಂಕಜ್ ನಡೆದದ್ದನ್ನು ಹೇಳಿದ. ನಂತರ ಶರಣ್ಯ ಅಳುತ್ತಾ, ಇದೇ ನನ್ನ ಹೀಗಾಯ್ತು. ವಿಕ್ರಮ್ ಸಾನ್ವಿ ಮಧ್ಯೆ ಪ್ರೀತಿ ಬೇಡ, ಪಕ್ಷ ವಿಶ್ವಾಸ ಕೂಡ ಇಲ್ವಾ? ಹಾಗಿದ್ರೆ ಯಾವ ಭಾವನೆಗಳು ಇಲ್ವಾ? ಪಂಕಜ್, ಗೊತ್ತಿಲ್ಲ ಶರಣ್ಯ, ನನ್ಗೆ ಏನು ಅರ್ಥ ಆಗ್ತಿಲ್ಲ. ಹಾಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಈ ವಿಷಯ ಗೊತ್ತಾದ್ರೆ ವಿಕ್ರಮ್ ಏನ್ ಮಾಡ್ತಾನೋ ಅನ್ನೋ ಆತಂಕ ಎಂದಾಗ ಗಾಬರಿಯಲ್ಲಿ ಡಾಕ್ಟರ್ ಸಾನ್ವಿಯನ್ನು ಪರೀಕ್ಷಿಸುತ್ತಾ ಶಾರೀರಿಕ ಸ್ಥಿತಿಯ ಬಗ್ಗೆ ವಿವರಿಸುತ್ತಿದ್ದರು. ಡಾಕ್ಟರ್, ಸಾನ್ವಿ ಮೈ ಐಸ್ ತರ ತಣ್ಣಗಾಗಿದೆ. ಮೊದಲು ಆ ಒದ್ದೆ ಬಟ್ಟೆ ತೆಗೆದು ಒಣಗಿದ ಬೆಚ್ಚಗಿನ ಬಟ್ಟೆ ಹಾಕಿ. ಮೈ ಮೇಲೆ ನೀರು ಉಳಿದರೆ ಜ್ವರ ಇನ್ನೂ ಜಾಸ್ತಿಯಾಗಿ ಶೀತದ ಹೊಡೆತಕ್ಕೆ ಮೈ ನಡುಗಲು ಶುರುವಾಗುತ್ತದೆ. ಅದೇ ಬಟ್ಟೆ ದೇಹದ ಶಾಖವನ್ನು ವೇಗವಾಗಿ ಹೀರಿಕೊಳ್ಳುತ್ತದೆ. ಮೊದಲು ಅದನ್ನು ಗಮನಿಸಿ. ಒಂದು ದೊಡ್ಡ ಗಂಡಾಂತರ ತಪ್ಪಿದೆ. ಅವಳ ಶ್ವಾಸಕೋಶಕ್ಕೆ ನೀರು ಹೋಗಿಲ್ಲ. ಹಾಗಾದರೆ ಅವಳು ಯಾಕೆ ಇನ್ನೂ ಎಚ್ಚರವಾಗುತ್ತಿಲ್ಲ? ಡಾಕ್ಟರ್, ಇದನ್ನು ನ್ಯೂರೋಜೆನಿಕ್ ಶಾಕ್ ಎನ್ನಬಹುದು. ಅತಿಯಾದ ಜ್ವರ ಮತ್ತು ನೀರಿನ ಆಘಾತದಿಂದ ಮೆದುಳು ತಾತ್ಕಾಲಿಕವಾಗಿ ಸ್ತಬ್ಧವಾಗಿದೆ. ಅವಳು ನೀರು ಕುಡಿಯದಿದ್ದರೂ ಮೈ ಮೇಲಿರುವ ಒದ್ದೆ ಬಟ್ಟೆ ಅವಳ ರಕ್ತದ ಒತ್ತಡವನ್ನು ಕುಸಿಯುವಂತೆ ಮಾಡಿದೆ. ಹೊರಗಿದ್ದಾಗ ಶರೀರ ಬಿಸಿಯಾಗಿರುತ್ತದೆ. ದಿಢೀರನೆ ತಣ್ಣೀರಿಗೆ ಬಿದ್ದಾಗ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ. ಸ್ವರ್ಣ, ಅವಳ ಮುಖದ ಬಣ್ಣ ಬದಲಾಗಿದೆ ಮತ್ತು ಮೈ ತಣ್ಣಗಿದೆ. ಡಾಕ್ಟರ್, ಹೌದು, ಶರೀರವು ಪ್ರಮುಖ ಅಂಗಗಳನ್ನು ರಕ್ಷಿಸಲು ರಕ್ತದ ಅರಿವನ್ನು ಕಡಿಮೆ ಮಾಡಿಕೊಂಡಿದೆ. ಅದಕ್ಕೆ ಈ ಬಣ್ಣ. ಅವಳು ನೀರು ಕುಡಿದಿಲ್ಲ ಎನ್ನುವುದು ಪವಾಡವೇ ಸರಿ. ಇಲ್ಲದಿದ್ದರೆ ಶ್ವಾಸಕೋಶಕ್ಕೆ ಸೋಂಕಾಗುತ್ತಿತ್ತು. ಲಕ್ಷ್ಮಿ, ನೀರನ್ನು ಕುಡಿಯದಿದ್ದರೂ ಪ್ರಜ್ಞೆ ತಪ್ಪಲು ಸಾಧ್ಯವೇ? ಡಾಕ್ಟರ್, ಖಂಡಿತ ಸಾಧ್ಯ. ಮಾನಸಿಕ ಆಘಾತ ಮತ್ತು ದೈಹಿಕ ಅಶಕ್ತತೆ ಸೇರಿದಾಗ ಮೆದುಳು ಸೇಫ್ ಮೋಡ್ಗೆ ಹೋಗುತ್ತದೆ. ಸದ್ಯಕ್ಕೆ ಅವಳ ನಾಡಿ ಮಿಡಿತ ತೀರಾ ಕ್ಷೀಣವಾಗಿದೆ. ಅವಳ ಕಣ್ಣಿನ ಪಾಪೆಗಳು ಬೆಳಕಿಗೆ ಸ್ಪಂದಿಸುತ್ತಿವೆ. ಅಂದರೆ ಮೆದುಳಿಗೆ ಹೆಚ್ಚಿನ ಹಾನಿಯಾಗಿಲ್ಲ. ಅವಳಿಗೆ ಈಗ ಏನು ಚಿಕಿತ್ಸೆ ನೀಡಬೇಕು? ದಯವಿಟ್ಟು ನೀಡಿ. ಡಾಕ್ಟರ್, ತಕ್ಷಣ ಅವಳ ಶರೀರವನ್ನು ಬೆಚ್ಚಗಾಗಿಸಬೇಕು. ಇಲ್ಲದಿದ್ದರೆ ಹೃದಯದ ಬಡಿತದ ಮೇಲೆ ಪರಿಣಾಮ ಬೀರಬಹುದು. ಅವಳಿಗೆ ಗ್ಲುಕೋಸ್ ಮತ್ತು ಇಂಜೆಕ್ಷನ್ ಅಗತ್ಯ ನೀಡಬೇಕಿದೆ. ಅವಳು ಏನನ್ನು ನುಂಗುವ ಸ್ಥಿತಿಯಲ್ಲಿಲ್ಲ. ನೀರನ್ನು ಕುಡಿಯದಿದ್ದರೂ ಹೊರಗಿನ ತೇವಾಂಶ ಚರ್ಮದ ಮೂಲಕ ಶಾಖವನ್ನು ಹೀರುತ್ತಿದೆ. ಅವಳು ಯಾವುದೋ ಯೋಚನೆಯಲ್ಲಿದ್ದಳು. ಅದು ಕೂಡ ಕಾರಣವಿರಬಹುದೇ? ಡಾಕ್ಟರ್, ಖಂಡಿತ. ಮಾನಸಿಕ ಒತ್ತಡವು ದೈಹಿಕ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಅವಳು ಗಾಢವಾದ ನಿದ್ದೆಯಲ್ಲಿದ್ದಾಳೆ ಎಂದು ಭಾವಿಸಿ ಬಲವಂತವಾಗಿ ಎಚ್ಚರಿಸಲು ಪ್ರಯತ್ನಿಸಬೇಡಿ. ಅವಳ ಶರೀರ ಸಹಜ ಸ್ಥಿತಿಗೆ ಮರಳಲು ಸಮಯ ಬೇಕು. ಮುಂದಿನ ಕೆಲವು ಗಂಟೆಗಳು ಬಹಳ ನಿರ್ಣಾಯಕ. ಡಾಕ್ಟರ್ ಸಾನ್ವಿಯ ನಾಡಿ ಮಿಡಿತ ಪರೀಕ್ಷಿಸುತ್ತಾ ಸ್ವರ್ಣಾಳಿಗೆ ಧೈರ್ಯ ತುಂಬುತ್ತಿದ್ದಾರೆ ಮತ್ತು ಎಚ್ಚರಿಕೆ ನೀಡುತ್ತಿದ್ದಾರೆ. ಡಾಕ್ಟರ್, ನೋಡಿ, ಅವಳ ಉಗುರುಗಳು ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗುತ್ತಿವೆ. ಇದು ರಕ್ತದಲ್ಲಿ ಆಮ್ಲಜನಕ ಕೊರತೆಯನ್ನು ತೋರಿಸುತ್ತದೆ. ಅಯ್ಯೋ ದೇವರೇ, ಅಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿದೆಯೇ? ಗಾಬರಿಯಾಗಬೇಡಿ. ದೇಹವು ಅತಿಯಾದ ಶೀತಕ್ಕೆ ಒಳಗಾದಾಗ ಹೀಗಾಗುತ್ತದೆ. ಬೆಚ್ಚಗಿನ ಶಾಖ ನೀಡಿದರೆ ಸರಿಯಾಗುತ್ತದೆ. ನೀರು ಕುಡಿಯದಿರುವುದು ನಮಗೆ ಸಿಕ್ಕ ದೊಡ್ಡ ಪ್ಲಸ್ ಪಾಯಿಂಟ್. ಚಿಕಿತ್ಸೆ ಸುಲಭವಾಗುತ್ತದೆ. ಸ್ವರ್ಣ, ಅವಳ ಮೈ ತುಂಬಾ ಸುಡುತ್ತಿದೆ, ಆದರೆ ಕೈಕಾಲು ಐಸ್ ತರ ತಣ್ಣಗಿವೆ. ಹೀಗೆ? ಡಾಕ್ಟರ್, ಇದು ಆಂತರಿಕ ಜ್ವರ. ಮೆದುಳು ಶರೀರದ ತಾಪಮಾನವನ್ನು ಸಮತೋಲನಗೊಳಿಸಲು ಹೆಣಗಾಡುತ್ತಿದೆ. ಇದಕ್ಕೆ ಅವಳನ್ನು ಅಲುಗಾಡಿಸಬೇಡಿ. ತಲೆಗೆ ದಿಂಬು ಇಡದೆ ಕಾಲುಗಳನ್ನು ಸ್ವಲ್ಪ ಎತ್ತರ
ಎತ್ತರದಲ್ಲಿ ಇರಿಸಿ. ಸ್ವರ್ಣ, ಅವಳು ಏನೋ ಯೋಚನೆ ಮಾಡುತ್ತಾ ನೀರಿಗೆ ಇಳಿದದ್ದು ನೆನಪಾದ್ರೆ ಜೀವ ನಡುಗುತ್ತೆ ಕಣಮ್ಮ. ಡಾಕ್ಟರ್, ಕೆಲವೊಮ್ಮೆ ಮನಸ್ಸು ಸೋತಾಗ ಶರೀರವು ಸೋಲುತ್ತದೆ. ಅವಳನ್ನು ದೈಹಿಕವಾಗಿ ಗುಣಪಡಿಸಿದರು ಅವಳ ಮಾನಸಿಕ ಸ್ಥಿತಿಯ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಅವಳ ಉಸಿರಾಟದ ಗತಿ ಈಗ ನಿಧಾನವಾಗಿದೆ, ಆದರೆ ಸ್ಥಿರವಾಗಿದೆ. ಸ್ವರ್ಣ, ಯಾವಾಗ ಪ್ರಜ್ಞೆ ಬರಬಹುದು? ನಮಗೆ ಭಯವಾಗುತ್ತಿದೆ ಡಾಕ್ಟರ್. ಮೆದುಳು ಈಗ ವಿಶ್ರಾಂತಿಯಲ್ಲಿದೆ. ಬಲವಂತವಾಗಿ ಚರಿಸಲು ಮುಖಕ್ಕೆ ನೀರು ಚಿಮುಕಿಸುವ ತಪ್ಪು ಮಾಡಬೇಡಿ. ಅವಳ ಕಿವಿಯ ಹತ್ತಿರ ಮೃದುವಾಗಿ ಅವಳಿಗೆ ವಾದವರ ಹೆಸರನ್ನು ಕರೆದು ನೋಡಿ. ಉಪಪ್ರಜ್ಞೆ ಮನಸ್ಸು ಸ್ಪಂದಿಸಬಹುದು. ಸ್ವರ್ಣ, ನಾವು ಅವಳ ಒದ್ದೆ ಬಟ್ಟೆ ಬದಲಿಸಿದ್ದೇವೆ. ಈಗ ಅವಳಿಗೆ ಕಂಬಳಿ ಒದಿಸೋಣವೇ? ಹೌದು, ಸಾಧಾರಣ ಕಂಬಳಿ ಸಾಕು. ಅತಿಯಾದ ಉಷ್ಣತೆ ಕೂಡ ಈಗ ಬೇಡ. ಅವಳು ಕಣ್ಣು ಬಿಟ್ಟ ತಕ್ಷಣ ಗಾಬರಿಯಿಂದ ಅಳಬಹುದು ಅಥವಾ ಕಿರುಚಬಹುದು. ನೀವು ಸಮಾಧಾನವಾಗಿರಬೇಕು. ಸ್ವರ್ಣ, ಸಾನ್ವಿ ಜ್ವರದಲ್ಲೂ ಇಷ್ಟು ದೊಡ್ಡ ಸಾಹಸ ಮಾಡ್ತಾಳೆ ಅಂತ ನಾವು ಅಂದುಕೊಂಡಿರಲಿಲ್ಲ ಡಾಕ್ಟರ್. ಜ್ವರವಿದ್ದಾಗ ಮೆದುಳಿನ ಈಗ ಆಲೋಚನಾ ಶಕ್ತಿ ಕುಂದಿರುತ್ತದೆ. ಅದಕ್ಕೆ ಅವಳು ಸಾಯುವ ನಿರ್ಧಾರ ಮಾಡಿರಬಹುದು. ನಾನು ಈಗ ಒಂದು ಇಂಜೆಕ್ಷನ್ ನೀಡುತ್ತಿದ್ದೇನೆ. ಇದು ಅವಳ ರಕ್ತದ ಒತ್ತಡವನ್ನು ಸರಿಪಡಿಸುತ್ತದೆ. ಧೈರ್ಯವಾಗಿರಿ. ಸಾನ್ವಿ ಶೀಘ್ರದಲ್ಲೇ ಗುಣಮುಖಳಾಗುತ್ತಾಳೆ. ಅವಳನ್ನು ಒಂಟಿಯಾಗಿ ಬಿಡಬೇಡಿ. ಏನಾದರೂ ಅವಶ್ಯಕತೆ ಇದ್ದರೆ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಬೇಕಾಗಿ ಬರಬಹುದು. ಕೈಕಾಲುಗಳನ್ನು ಮೃದುವಾಗಿ ಉಚ್ಚಲು ಪ್ರಾರಂಭಿಸಿ. ರಕ್ತ ಪರಿಚಲನೆ ಸರಿಯಾಗಲಿ. ಸಾನ್ವಿ ಮಾಡಿದ ಈ ನಿರ್ಧಾರ ಅವಳ ಮನಸ್ಸಿನ ಮೇಲಿನ ಒತ್ತಡವನ್ನು ತೋರಿಸುತ್ತಿದೆ. ಜ್ವರದ ಮಧ್ಯೆ ನೀರಿಗೆ ಇಳಿದದ್ದು ಅವಳ ಮೆದುಳಿನ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಸ್ವರ್ಣ, ನಾವು ಅವಳನ್ನು ಗಮನಿಸದೆ ತಪ್ಪು ಮಾಡಿದೆವು ಡಾಕ್ಟರ್. ಈಗ ಪಶ್ಚಾತ್ತಾಪ ಪಡುವ ಸಮಯವಲ್ಲ, ಅವಳನ್ನು ಉಳಿಸಿಕೊಳ್ಳುವ ಸಮಯ. ಸದ್ಯಕ್ಕೆ ಸಾನ್ವಿಯ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಗಾಬರಿ ಪಡಬೇಡಿ. ಆದರೆ ವಿಷಯ ತಿಳಿದಿರಲಿ. ಸ್ವರ್ಣ, ಭಯ ಆಗ್ತಿದೆ ಡಾಕ್ಟರ್. ಹೇಗಾದ್ರೂ ಆಗ್ಲಿ ಅವಳನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಎಂದಳು ಅಳುತ್ತಾ. ಮುಂದೇನು? ಸಾನ್ವಿಗೆ ಯಾವ ಅಪಾಯ ಆಗಲ್ವಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.